ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಹೋಮ್ ಮೇಕರ್. ಅರಿಶಿಣದ ಎಲೆ ನೋಡಿದ ತಕ್ಷಣ ನೀವು ಅಂದಾಜು ಮಾಡಿರ್ತೀರಾ, ನನಗೆ ಗೊತ್ತು. ಹೌದು, ನಾನಿವತ್ತು ಪತ್ತೋಳಿನ ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿನ ದಿನ ಅಕ್ಕಿ ನೆನೆಸಬೇಕು, ಆಮೇಲೆ ಅದನ್ನು ರುಬ್ಬಬೇಕು, ಅದೆಲ್ಲ ಏನೂ ಕೆಲಸ ಇಲ್ಲ. ಆರಾಮಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಹೇಗೆ ಪತ್ತೋಳಿನ ಮಾಡಬಹುದು ಅಂತ ಇವತ್ತು ನೀವು ನೋಡ್ತಾ ಇದ್ದೀರಾ. ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮ್ಮ ಮನೆಯಲ್ಲೇ ಆದಂಥ ಅರಿಶಿಣದ ಎಲೆನ ತೊಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಯಲ್ಲಿ 1 ಬೌಲ್ನಷ್ಟು ತೆಂಗಿನ ತುರಿ, ಅದಕ್ಕೆ 1.5 ಬೌಲ್ನಷ್ಟು ನಾನು ಇಲ್ಲಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಗೋಧಿ ರವೆ, ಸರಿನಾ? ಸೊ ಇದಕ್ಕೆ 1.5 ಕಪ್ನಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಮಿಡಲಲ್ಲಿ ಸ್ವಲ್ಪ ಅಂದರೆ ಇನ್ನೂ ತಿಕ್ಕಾಯಿತು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನು ನಾವು ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಮಿಡಲಲ್ಲಿ. ಓಕೆನಾ? ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ನಮಗೆ ಬೇಕಾಗುತ್ತೆ. ಇದಾದಮೇಲೆ ಇವಾಗ ನಾನು ಹೂರಣ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 3 ಕಪ್ಪಷ್ಟು ತೆಂಗಿನ ತುರಿಯನ್ನು ತೊಗೊಳ್ತಾ ಇದ್ದೀನಿ. ಸೊ ತೆಂಗಿನ ತುರಿಯ ಜೊತೆಗೆ ನಾನು ಇಲ್ಲಿ 2 ಕಪ್ಪಷ್ಟು ಗಟ್ಟಿ ಬೆಲ್ಲನ ತೊಗೊಳ್ತಾ ಇದ್ದೀನಿ, ಸರಿನಾ? ತೆಳು ಬೆಲ್ಲನ ನಾನು ಯೂಸ್ ಮಾಡ್ತಾ ಇಲ್ಲ. ನನ್ನ ಚಾನಲಲ್ಲಿ ಮತ್ತೊಂದು ವಿಡಿಯೋ ಅಪ್ಲೋಡ್ ಆಗಿದೆ, ಲಾಸ್ಟ್ ಟೈಮ್ ನಾನು ಪತ್ತೋಳಿ ಮಾಡಿದಂಥದ್ದು. ಅದರಲ್ಲಿ ನಾನು ತೆಳು ಬೆಲ್ಲನ ಯೂಸ್ ಮಾಡಿದ್ದೀನಿ. ನೀವೇನಾದರೂ ತೆಳು ಬೆಲ್ಲನೇ ಯೂಸ್ ಮಾಡಬೇಕು ಅಂದರೆ ಆ ವಿಡಿಯೋನ ಬೇಕಾದರೂ ನೋಡ್ಬೋದು. ಇಲ್ಲ ಅಂದರೆ 1 ಕಪ್ ತೆಳು ಬೆಲ್ಲ, 1 ಕಪ್ ನೀವು ಗಟ್ಟಿ ಬೆಲ್ಲನ ಹಾಕ್ಕೊಂಡು ಮಾಡ್ಬೋದು, ಸರಿನಾ? ಸೊ ಇವಾಗ ಹೂರಣ ಮಾಡ್ಕೊಳ್ಳೋಣ. ಇದೇನು ಪಾಕದ ಥರ ಬರಬೇಕು ಆ ಥರ ಏನೂ ಇಲ್ಲ, ಚೆನ್ನಾಗಿ ಇದು ಮಿಕ್ಸ್ ಆದರೆ ಸಾಕಾಗತ್ತೆ. ನೋಡಿ, ಇವಾಗ ನಮ್ಮದು ಹೂರಣ ಮಾಡಿ ರೆಡಿಯಾಗಿದೆ. ಸೊ ನಾನು ಎವ್ರಿ ಟೈಮ್ ಏನು ಮಾಡೋದಂದರೆ ಇಡ್ಲಿ ಪಾತ್ರೆ ಏನಿರುತ್ತೆ ಅದರಲ್ಲೇ ನಾನು ಪತ್ತೋಳಿನ ಬೇಯಿಸೋದು. ಹಾಗಾಗಿ ಇಲ್ಲಿ ಒಂದಿಷ್ಟು ನೀರನ್ನು ಹಾಕಿಬಿಟ್ಟು ಆಮೇಲೆ ಇದರಲ್ಲಿ ಪತ್ತೋಳಿನ ನಾನು ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಅರಿಶಿಣದ ಎಲೆ ಏನಿದೆ ಅದರದ ತಟ್ಟಿರುತ್ತಲ್ಲ, ಅದು ಆ ಭಾಗವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹಿಟ್ಟನ್ನು ಹಾಕಿಬಿಟ್ಟು ನಾವು ಇದರಲ್ಲಿ ಹೂರಣನ ಹಾಕಿದರೆ ನಮ್ಮ ಪತ್ತೋಳಿ ಬೇಯಿಸಲಿಕ್ಕೆ ರೆಡಿ ಆಗುತ್ತೆ. ನಾನು ಇಲ್ಲಿ 2 ವಿಧದಲ್ಲಿ ಹೂರಣನ ಹೇಗೆ ಹಾಕ್ಬೋದು ಅಂತ ಹೇಳಿದ್ದೀನಿ. ಈ ಥರ ಹೂರಣ ಹಾಕೋದ್ರಿಂದ ಎಲ್ಲ ಕಡೆ ಹರಡಿ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ಹೂರಣ ಹರಡುತ್ತಲ್ವ, ಆ ಥರ. ಸೊ ಮತ್ತೊಂದು ವಿಧವಾಗಿ ಕೂಡ ಕೆಲವರು ಮಾಡ್ತಾರೆ, ಅದನ್ನು ಕೂಡ ಮಾಡ್ಬೋದು. ಆ ಥರ ಮಾಡಿದರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಹಿಟ್ಟನ್ನು ಹಾಕಿಬಿಟ್ಟು ಮಿಡಲಲ್ಲಿ ಮಾತ್ರ ಹೂರಣವನ್ನು ಹಾಕುವಂಥದ್ದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದು 2 ಪ್ಯಾಟರ್ನಲ್ಲಿ ಹಾಕ್ಬೋದು, ಒಂದು ಈ ಥರ ಮತ್ತೊಂದು ಆ ಥರ. 2 ಪ್ಯಾಟರ್ನಲ್ಲಿ ನೀವು ಹೂರಣವನ್ನು ಹಾಕ್ಬೋದು. ಈ ಥರ ಮಾಡಿ ನಾನೀಗ ಎಲ್ಲದ ರೆಡಿ ಮಾಡಿದಂಥ ಎಲ್ಲ ಪತ್ತೋಳಿಯನ್ನು ಈಗ ನಾನು ಸ್ಟೀಮ್ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾವು ಒಂದು 20ರಿಂದ 25 ನಿಮಿಷದವರೆಗೆ ಸ್ಟೀಮ್ ಮಾಡಬೇಕಾಗತ್ತೆ. ಅಂದರೆ ತುಂಬ ಒಂದು ಒಳ್ಳೆ ಸ್ಮೆಲ್ ಬರೋದು ನಮಗೆ ಗೊತ್ತಾಗುತ್ತೆ. ಆವಾಗ ಅರಿಶಿಣದ ಎಲೆನ ಸ್ಮೆಲ್ ಬಂದಾಗ ಅದು ಕರೆಕ್ಟಾಗಿ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈಗ ಎಲ್ಲ ಪತ್ತೋಳಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಈಗ ನಾನು ಸ್ಟೀಮ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. 20 ಮಿನಿಟ್ಸ್ ಆದಮೇಲೆ ಮತ್ತೆ ಸಿಗೋಣ. 20 ನಿಮಿಷ ಇವಾಗ ಆಗಿದೆ. ಸೊ ನಾನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಸಿಕ್ಕಾಪಟ್ಟೆ ಬಿಸಿಯಾಗಿದೆ, ತುಂಬ ಒಳ್ಳೆಯ ಸ್ಮೆಲ್ ಕೂಡ ಬರ್ತಾ ಇದೆ. ಇವಾಗ ನಾವು ಪತ್ತೋಳಿನ ತೆಗೆದು ನಿಮಗೆ ತೋರಿಸ್ತೀನಿ. ನೀವು ಡೈರೆಕ್ಟಾಗಿ ಕೈ ಹಾಕಕ್ಕೆ ಹೋಗಬೇಡಿ, ತುಂಬ ಬಿಸಿಯಾಗಿರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಿ, ಆಯಿತಾ? ಸೊ ಇವಾಗ ಪತ್ತೋಳಿ ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಈ ವಿಧಾನ ನಿಮಗೇನಾದರೂ ಇಷ್ಟ ಆಗಿದರೆ ಖಂಡಿತವಾಗಿ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ಪತ್ತೋಳಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಸೊ ಇದ್ರ ಜೊತೆಗೆ ಮನೆಯಲ್ಲೇ ಮಾಡಿದಂಥ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮರಳಾದ ತುಪ್ಪನ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.